ಹರಿದು ಬಿದ್ದಿದ್ದ ವಿದ್ಯುತ್ ತಂತಿ ತುಳಿದು ಇಬ್ಬರು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ತೇರದಾಳದ ದಾಸರಮಡ್ಡಿ ಏರಿಯಾದಲ್ಲಿ ನಡೆದಿದೆ. 25 ವರ್ಷದ ಸಂತೋಷ್ ಸುನಗಾರ್, 42 ವರ್ಷದ ಶೋಭಾ ಹುಳ್ಳೆನ್ನವರ್ ಮೃತ ದುರ್ದೈವಿಗಳು. ಕುಟುಂಬಸ್ಥರ ಆಕ್ರಂದನ ಈ ವೇಳೆ ಮುಗಿಲು ಮುಟ್ಟಿದೆ. ಮೃತ ಶೋಭಾ ಬೆಳಗಾವಿ ಜಿಲ್ಲೆಯ ಬೆನ್ನಾಳ ಮೂಲದವರು. ಮೃತ ಸಂತೋಷ್ಗೆ ಶೋಭಾ ಅವರ ಪುತ್ರಿ ಜೊತೆ ಮದುವೆ ನಿಶ್ಚಯವಾಗಿತ್ತು. 2 ದಿನದಲ್ಲಿ ಶೋಭಾ ಪುತ್ರಿ ಜೊತೆ ಸಂತೋಷ್ ನಡುವೆ ಮದುವೆ ನಡೀಬೇಕಿತ್ತು. ಆದರೆ ವಿಧಿಯಾಟಕ್ಕೆ ಸಂತೋಷ್ ಮತ್ತು ಶೋಭಾ ಬಲಿಯಾಗಿದ್ದಾರೆ. ದಾಸರಮಡ್ಡಿಯಲ್ಲಿ ದುರ್ಗಾದೇವಿ ಜಾತ್ರೆಗಾಗಿ ಭಾವಿ ಅಳಿಯನ ಮನೆಗೆ ಬಂದಿದ್ರು ಅತ್ತೆ ಶೋಭಾ. ಮನೆ ಒಳಗೆ ಇದ್ದಾಗ ಹರಿದು ಬಿದ್ದ ವಿದ್ಯುತ್ ಮುಖ್ಯ ತಂತಿ ಏನಾಯಿತು ಅಂತ ಹೊರಗಡೆ ಬಂದಾಗ ನಡೆದ ದುರ್ಘಟನೆ ಗೊತ್ತಾಗಿದೆ. ಅಸಮರ್ಪಕ ತಂತಿ ಜೋಡಣೆಯೇ ದುರ್ಘಟನೆಗೆ ಕಾರಣ ಎಂದು ಈ ಹಿಂದೆಯೂ ಇದೇ ರೀತಿ ತಂತಿ ಹರಿದು ಬಿದ್ದಿದೆ. ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ವಿ, ಆದರೂ ಸಮರ್ಪಕ ತಂತಿ ಜೋಡಣೆ ಆಗಿರಲಿಲ್ಲ. ಇದೀಗ 2 ಜೀವಗಳು ಬಲಿಯಾಗಿವೆ. ಈ ಘಟನೆಗೆ ಕಾರಣ ಹೆಸ್ಕಾಂ ಅಧಿಕಾರಿಗಳೇ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಲಕ್ಷ ಪರಿಹಾರ ಕೊಡ್ತಾರೆ, ಆದರೆ ಜೀವ ಕೊಡೋಕೆ ಆಗುತ್ತಾ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೇರದಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 2 ಮೃತದೇಹಗಳನ್ನು ರವಾನಿಸಲಾಗಿದೆ. ವರದಿ ಭರತೇಶ್ ಪಾಣಕ್ನವರ್, ಜಮಖಂಡಿ. ಇವತ್ತು ಇಬ್ಬರು ಡೆತ್ ಆಗ್ಯಾರ್ರಿ, ಒಬ್ರು ಸೀರಿಯಸ್ ಅದಾರ ಪೇಷಂಟ್. ಡೆತ್ ಆದವ್ರು ಒಬ್ಬ ಸಂತೋಷ್ ಸುನಗಾರ್ ರೀ, ಆಮೇಲೆ ಒಬ್ಬರ ಜಾತ್ರೆಗೆ ಬಂದು ಹೆಣ್ಮಗ್ರಿ ಆ ಹುಡುಗನ ಕುರಾರ್ ಮದುವೆ ಐತ್ರಿ. ಇಷ್ಟು ಆಮೇಲೆ ರೀ ಇದ್ರ ಬಗ್ಗೆ 4-5 ಸಲ ಗಮನಕ್ಕೆ ತಂದ್ರೂ ಅವ್ರು ನೆಗ್ಲೆಕ್ಟ್ ಮಾಡ್ಯಾರ. ಇದ್ರ ನೇರ ಹೊಣೆಗಾರ KEB ಅವ್ರು. ಇದ್ರ ಪರಿಹಾರ ಅಂತೂ ಈ 10 ಲಕ್ಷ ಕೊಡ್ಬೋದು, 20 ಲಕ್ಷ ಕೊಡ್ಬೋದು ರೀ, ಆದ್ರೆ ಜೀವ ಯಾರು ಕೊಡ್ತಾರೆ ರೀ? ಇದಕ್ಕೆ ನೇರ ಹೊಣೆಗಾರ KEB ಅವ್ರು ರೀ, ಹೆಸ್ಕಾಂದವ್ರ. ಅವ್ರಿಗೆ ಪನಿಷ್ಮೆಂಟ್ ಆಗಬೇಕ್ರಿ. ಇದು ನನ್ನ ಅಭಿಪ್ರಾಯ ರೀ, ನಮ್ಮ ಸಮಾಜದ ನಿರ್ಣಯ ಇರೋದು.